ಈ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಇಷ್ಟೆಲ್ಲ ಸರಣಿ ಸಾವಾಗ್ತಾ ಇದ್ರು ಕೂಡ ಆರೋಗ್ಯ ಸಚಿವರು ಅಲ್ಲಿಗೊಂದು ಭೇಟಿ ಕೊಡಬೇಕು ಅಂತಲೂ ಅಂದ್ಕೊಂಡಿರಲಿಲ್ಲ. ಈಗ ಕೊನೆಗೂ ಎಚ್ಚೆತ್ತುಕೊಂಡು ಆರೋಗ್ಯ ಸಚಿವ ದಿನೇಶ್ ಕುಮಾರ್ ಇವತ್ತು ಬಳ್ಳಾರಿಗೆ ಭೇಟಿ ನೀಡ್ತಾರಂತೆ ಜಿಲ್ಲಾಸ್ಪತ್ರೆಗೆ. ಮೃತ ಬಾಣಂತಿಯರ ಕುಟುಂಬಸ್ಥರನ್ನೂ ಕೂಡ ಸಚಿವರು ಭೇಟಿ ಮಾಡ್ತಾರೆ. ಯಾರೆಲ್ಲ ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಪಾರದರ್ಶಕ ತನಿಖೆ ಆಗಬೇಕು, ಸತ್ಯಾಂಶ ಹೊರಗೆ ಬರಬೇಕು, ಆಗ ಕ್ರಮ ತಗೊಳ್ತೀವಿ. ಸರ್ಕಾರ ಯಾವುದನ್ನೂ ಮುಚ್ಚಿಡೋದಿಲ್ಲ, ಹೈಡ್ ಆ್ಯಂಡ್ ಸೀಕ್ ಏನೂ ಇಲ್ಲ ಇದರಲ್ಲಿ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಇದೇ ವಿಚಾರನ ಇವತ್ತು ಕೊಳ್ಳೇಗಾಲದಲ್ಲಿ ಸಿಎಂ ಕೂಡ ಮಾತಾಡಿದ್ದಾರೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಇವತ್ತು ದಿನೇಶ್ ಗುಂಡೂರಾವ್ ಅವರು ಹೋಗ್ತಾ ಇದ್ದಾರೆ. ನೋಡೋಣ ಏನೇನು ವರದಿ ಕಲೆಕ್ಟ್ ಮಾಡ್ತಾರೆ, ಏನಾಗುತ್ತೆ. ಈಗ ಲೋಕಾಯುಕ್ತದವರು ದಾಳಿ ಮಾಡಿದಾರಲ್ಲ, ಅದೇ ರೀತಿ ಇರುತ್ತಾ ಇವ್ರು ಹೋದ ಪರಿಸ್ಥಿತಿನಲ್ಲಿ ಅಂತ. ಇಲ್ಲ, ಅವರು ಏನು ಹೇಳ್ಬೋದು ಬಿಡಿ, ನಾನು ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗೋದಿಲ್ಲ. ಆದರೆ ನಮ್ಮ ಕಡೆಯಿಂದ ಏನು ಮಾಡಬೇಕು ಖಂಡಿತ ನಾವು ಮಾಡೇ ಮಾಡ್ತೀವಿ. ಮತ್ತು ಮುಂದಿನ ಇನ್ನೂ ತೀರ್ಮಾನಗಳು ತೊಗೊಳ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿ ಈಗ ಹೇಗೋ ಸೋಮವಾರದ ಅಧಿವೇಶನ ಕೂಡ ಇರ್ತದೆ. ಸೊ ಅಲ್ಲೂ ಕೂಡ ಖಂಡಿತ ಇದೆಲ್ಲ ಚರ್ಚೆ ಆಗೇ ಆಗ್ತದೆ. ಆದ್ದರಿಂದ ಸರ್ಕಾರ ಮಾಡೋದ್ರಿಂದ ಏನೇನು ಮಾಡಬೇಕು ಖಂಡಿತ ನಾವು ಕ್ರಮಗಳು ತೊಗೊಳ್ತೀವಿ. ಈಗ ನಮ್ಮ ಹತ್ರ ಏನೇನು ಅಧಿಕೃತ ವರದಿಗಳಿರ್ತದೆ ಅದೆಲ್ಲ ಖಂಡಿತ ನಾನು ಉತ್ತರ ಕೊಡಬೇಕಾದ್ರೆ ಅಧಿವೇಶನದಲ್ಲಿ ಅದೆಲ್ಲ ಹಾಕಿ ನಾವು ಕೊಟ್ಟೇ ಕೊಡ್ತೀವಿ. ಯಾಕಂದರೆ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿನ ಅಲ್ಲಿ ಕಳಿಸ್ಕೊಟ್ಟಿದ್ದು, ಅವರು ವರದಿ ಕೊಟ್ಟಿದ್ದಾರೆ. ನಮ್ಮ ಲ್ಯಾಬ್ ರಿಪೋರ್ಟ್ಗಳು ಏನೇನಿದೆ ಅದನ್ನು ನಾವು ಕೊಟ್ಟಿದ್ದೀವಿ. ಈಗ ನಮ್ಮಲ್ಲಿ ಫೇಲಿಯರ್ ಆದಾಗ ಸೆಂಟ್ರಲ್ ಡ್ರಗ್ ಲ್ಯಾಬ್ ಸರಿ ಇದೆ ಅಂತ ಅವರು ರಿಪೋರ್ಟ್ ಕೊಟ್ಟರು. ಸೊ ಎಲ್ಲ ವರದಿಗಳಿದೆ, ಎಲ್ಲ ವರದಿಗಳನ್ನು ಮತ್ತು ಈ ವಿಷಯದ ಬಗ್ಗೆ ಏನು ಅಂತ ಎಲ್ಲ ಸಮಗ್ರ ಚರ್ಚೆ ಆಗೋದೇ ಒಳ್ಳೆಯದು. ಖಂಡಿತವಾಗಿಯೂ ಸಮಗ್ರ ಚರ್ಚೆಗಳಾಗಬೇಕು. ಯಾಕೆಂತ ಹೇಳಿದ್ರೆ ಇದರಲ್ಲಿ ಯಾವುದೇ ಒಂದು ವ್ಯವಸ್ಥೆ ನಾವು ಸರಿ ಮಾಡ್ಕೋಬೇಕು ಅಂತ ಹೇಳಿದಾಗ ಇದು ನಿನ್ನೆ ಮೊನ್ನೆ ಆಗಿರೋಂಥ ಫೇಲಿಯರ್ಗಳೇನಲ್ಲ. ಇದು ನಮ್ಮ ಸಿಸ್ಟಮಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಇದು ಬೆಳ್ಕೊಂಡ್ಬಂದಿರುವಂಥದ್ದು. ನಮ್ಮ ಲೋಕಾಯುಕ್ತ ರೈಡ್ ಆಗಿದೆ ಸರ್, ಬಳ್ಳಾರಿ ಹಾಸ್ಪಿಟಲ್ ಮೇಲೆ ರೈಡ್ ಆಗಿದೆ ಸರ್. ಈಗ ನಾವು ನೋಡಪ್ಪ, 4 ಜನ ಮಹಿಳೆಯರು ಬಾಣಂತಿಯರು ಈಗ 5ನೇದಾಗಿದೆ. 4 ಜನ ಸತ್ತಾಗ ನಾವು ಒಂದು ಮೀಟಿಂಗ್ ಮಾಡಿದ್ದೆ, ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದ್ದೀವಿ. ಇವತ್ತು ಮಿನಿಸ್ಟರ್ ಹೋಗ್ತಾ ಇದ್ದಾರೆ ಅಲ್ಲಿಗೆ, ಹೆಲ್ತ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಕೂಡ ಹೋಗ್ತಾ ಇದ್ದಾರೆ. ಅದು ಯಾಕೆ ಆಗ್ತಾ ಇದೆ ಅಂತಕ್ಕಂಥದ್ದು ನಾವು ಒಂದು ಔಷಧಿ ಅದು ಸರಿ ಇಲ್ಲ, ಅದರಿಂದ ಆಗಿದೆ ಅಂತಕ್ಕಂಥದ್ದು ಮಾಡಿ ಇವನ್ನ ಸಸ್ಪೆಂಡ್ ಮಾಡಿದ್ದು. ಯಾರನ್ನ? ಡ್ರಗ್ ಕಂಟ್ರೋಲರ್ ಸಸ್ಪೆಂಡ್ ಮಾಡಿ ಅವ್ರು ಯಾರು ಔಷಧಿ ಸಪ್ಲೈ ಮಾಡಿದ್ರಲ್ಲ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ದಾರೆ.